ನಿನ್ನ ಜೊತೆಯಲಿ ಜೊತೆಯಲಿ ನಮ್ಮನೆ ಹತ್ರ ಒಂದು ಕೋಡಂಗಿ ಬಂದಿತ್ತು. ಅದು ನೋಡಕ್ಕೆ ಆಗಿತ್ತು ಗೊತ್ತಾ? ಮದುವೆಗೆ ಹಸುನ ಪೂಜೆಗೆ ಕಳಿಸ್ಬೇಕು ಅಂತ ಹೇಳಿದ್ದೆ. ಇವ್ ನಾವು ಎಮ್ಮೆನ ಕಳಿಸ್ಬಿಟ್ಟಿದ್ದಾನಲ್ಲಪ್ಪ. ಇಲ್ಲಿ ಯಾರನ್ನೇ ಬಂದಿದೆ? ಇಲ್ಲೆಲ್ಲ ಕಳ್ಸಿರೋ ಅಡುಗೆ ಭಟ್ರು ಸ್ವಲ್ಪ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಕೊಳ್ಕೊಂಡಿರೋ ಕುಂಬಳಕಾಯಿನೆಲ್ಲ ಕೆಂಪು ಬಟ್ಟೆ ಸುತ್ತಬಿಟ್ಟು ತಂದು ಹಾಕ್ಬಿಟ್ಟಿದ್ದಾನೆ. ಎಲ್ಲಿ ಕುಂಬಳಕಾಯಿ? ಈ ಡಬ್ಬ ನನ್ನ ಮಕ್ಕಳಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಓಲ್ಡ್ ಮಾಡಲು ವಾದ್ಯ ತರಿಸ್ಬೇಡ ಅಂದರೆ ಅದ್ಯಾವುದು ಹೋಗಿರ ಅಂತ ತಗಡಿ ಡಬ್ಬ ತಂದು ಚತ್ತಲ ಎಲ್ಲ ಚಂದ ಮಾಡ್ತಾ ಇದೆ. ತಗಡಿ ಡಬ್ಬದ ಎಲ್ಲಿದೆ? ತಗಡಿ ಡಬ್ಬ ಯಾವ್ದಯ್ಯ ನೀನು ತಗೊಳ್ಳೋ ಆಗ್ತಾ ಇರೋದ? ನೀನು ಯಾರ್ಗಮ್ಮ ಕುಂಬಿಡ್ತಾ ಅಂತ ಹೇಳಿದ್ದು? ಮತ್ತೆ ನೀನು ಯಾಕೆ ನಾನು ಎಮ್ಮೆ ಅಂದಿದ್ದ? ಮತ್ತೆ ಕೋಡಂಗಿ ಅಂದರೆ ಸುಮ್ಮನೆ ಬಿಡ್ತಾರ? ಅಯ್ಯೋ ರಾಮ, ನೀವಿಬ್ರು ಇಲ್ಲೇ ಬೈದಾಡ್ಕೋತಾ ಇದ್ದೀರಾ? ಇಲ್ಲೇ ಬರ್ಬೇಕಿತ್ತ ಜಗಳ ಆಡಕ್ಕೆ? ತಾತ ನೀವು ನಡೀರಿ. ಇವಾಗ ಹೋಗ್ತೀನಿ, ಮದುವೆ ಆದ್ಮೇಲೆ ನೋಡ್ಕೋತೀನಿ. ಆದ್ರೂ ನೀನು ತಾತ ಅಲ್ಬಾರ್ದಿತ್ತಪ್ಪ, ಬಹಳ ಫೀಲ್ ಆಗಬೇಕು. ಬರೆಯದ ಮೌನದ ಕವಿತೆ ಹಾಡಾಯಿತು, ಎದೆಯಲಿ ನೆನಪಿನ ನೋವು ಸುಖ ತಂದಿತು. ಬರೆಯದ ಮೌನದ ಕವಿತೆ ಹಾಡಾಯಿತು, ಎದೆಯಲಿ ನೆನಪಿನ ನೋವು ಸುಖ ತಂದಿತು. ನಾನು ಒಬ್ನೇನಾ? ನನ್ನ ಸೀನಿಯರ್ ಅಲ್ಲೇ. ಅಪ್ಪ ನಿನ್ನ ಸೀನಿಯರ್ ಎಲ್ಲೂ ಓಡ್ ಹೋಗಲ್ಲ. ಒಂದು 10 ನಿಮಿಷ ಗಂಭೀರವಾಗಿ ಕೂತ್ಕೋ. ಹುಡುಗಿನ ಕರ್ಕೊಂಬನ್ನಿ. ನೀನು ಎದ್ದೇಳಪ್ಪ. ನಾನೇ ಎದ್ದೇಳಬೇಕು? ನನ್ನ ಸೀನಿಯರ್ ಬಂದು ನಾನು ಅವ್ರಿಗೆ ತಾಲಿ ಕಟ್ಟೋರ್ಗೂ ನಾನು ಎದ್ದೇಳಲ್ಲ. ನೀನು ಎದ್ದೇಳೋರ್ಗೂ ಮದುವೆ ಆಗೋದಿಲ್ಲ. ಇದೆಲ್ಲ ಶಾಸ್ತ್ರ ಕಣೋ, ಹೇಳೋದಾರೆ. ಹೇಳ. ಹೃದಯದಿ ಪ್ರೇಮ ತರಂಗ ನೀ ಮೀಟಿದೆ, ಬದುಕಿಗೆ ನೂತನ ಅರ್ಥ ನೀ ನೀಡಿದೆ. ಸುಮಧುರ ಅನುಭವ ನೂರು ನಾನೋಡಿದೆ, ನಡೆಯುವ ಮುಂದಿನ ದಾರಿ ಮರೆಯೆಂದಿದೆ, ನಡೆಯೆಂದಿದೆ ಗುರಿ ತೋರಿದೆ. ಹೃದಯದಿ ಪ್ರೇಮ ತರಂಗ ನೀ ಮೀಟಿದೆ, ಬದುಕಿಗೆ ನೂತನ ಅರ್ಥ ನೀ ನೀಡಿದೆ. ವಾವ್, ನೀವು ಇಷ್ಟೊಂದು ಚೆನ್ನಾಗಿದೆ ನೀವು ಸೀನಿಯರ್. ನಿಮ್ಮನ್ನು ನೋಡ್ತಿದ್ರೆ ಯಾವುದೋ ದೇವಸ್ಥಾನದಿಂದ ಉತ್ಸವ ಮೂರ್ತಿ ಎತ್ಕೊಬಂದು ನಿಲ್ಲಿಸ್ದಂಗಿದೆ. ಅಕ್ಕ ಬಾವ ಅಷ್ಟೊಂದು ಹೊಗಳ್ತಿದ್ದಾರೆ, ಸ್ವಲ್ಪ ನಗು.
ಕೂತ್ಕೊಳ್ಳಿಪ್ಪ. ಸಫಲ ಜನ್ಮವು ಪರರ ಬಾಳು ಬೆಳಗಿದಾಗ ಬಾಳು ಪೂರ್ಣವು. ಕಾಲ ಬರೆದ ಹೊಸದು ಹಾಡು ಹಾಡಲಾರೇನು, ಮನದ ಪುಟದಿ ಬರೆದ ಗೀತೆ ಮರೆಯಲಾರೆನು. ಎಲ್ಲಿಯ ಬಂಧವು ಕಾಣೆ ಬೆಸೆಯಿತು ಜೀವಕ್ಕೆ ಜೀವ, ಅರ್ಪಣೆ ಮಾಡುವೆ ನಿನಗೆ ನಮ್ಮಿ ಹೃದಯದ ಭಾವ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇಬ್ರು ಹಾರ ಬದಲಾಯಿಸ್ಕೊಳ್ಳಿ. ಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಹುಡುಗಿ ಹಣೆಗೆ ಬಲಗೈಯಿಂದ ಈ ಬೆರಳಲ್ಲಿ ಕುಂಕುಮ ಇಡಬೇಕು. ಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಡ್ಯಾಡ್, ಆ ಮಕ್ಕಳೆಲ್ಲ ಅಲ್ಲಿ ಬೇಗ ಕರ್ಸು. ಏ ಅಭಿ, ಮುಗಿಯುತ್ತಾ ಮುಗಿಲಿ, ಆಮೇಲೆ ಅದೆಲ್ಲ. ಇಲ್ಲ ಮಾವು, ಆ ಮಕ್ಕಳು ಮುಂದೆನೇ ತಾಳಿ ಕಟ್ಟಬೇಕು ಅನ್ನೋದು ನನ್ನ ಆಸೆ. ಅವರೆಲ್ಲಿದ್ರು ಇವಾಗ ಇಲ್ಲಿಗೆ ಬರಬೇಕು. ಕರ್ಸು ಡ್ಯಾಡ್. ಆಯ್ತು. ಬನ್ನಿ ಇಲ್ಲಿ ಮಕ್ಕ, ಬನ್ನಿ ಬೇಗ. ಅಕ್ಷತೆ ತಗೊಳಪ್ಪ, ಹೂವು ಕೊಡಿ. ನಿಮ್ಮ ಮನೆ ದೇವ್ರನ್ನ, ಗುರು ಹಿರಿಯರ ಆಶೀರ್ವಾದನೆಲ್ಲ ಬೇಡ್ಕೊಂಡು ನಿಮ್ಮ ಸುಖ ಸಂಸಾರ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಫೋನ್ ಕೊಡು ಮಗ. ಹಲೋ ಸರ್, ಎಲ್ಲಿದ್ದೀರಾ? ಬರ್ತಾ ಇದ್ದೀನಿ ರೀ ಅಭಯ್. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ, ಒಂದು 10 ನಿಮಿಷದಲ್ಲಿ ಬರ್ತೀನಿ. ಸರಿ ಸರ್, ಬೇಗ ಬಂದ್ಬಿಡಿ. ನನ್ನ ಸೀನಿಯರ್ ನನ್ನ ಪಕ್ಕಕ್ಕೆ ಬಂದಾಯಿತು. ತಾಳಿ ಕಟ್ಟೋದಷ್ಟೇ ಬಾಕಿ ಇರೋದು. ಕಾಯ್ತಾ ಇರ್ತೀವಿ. ಬಾಯ್ ಸರ್. ಅದೇಂದ್ರೆ ತಾಳಿ ಕಟ್ಟೋ ಸಮಯದಲ್ಲಿ ಫೋನ್ ಮಾಡ್ಕೊಂಡೇನು? ಯಾರದು? ನಮ್ಮ ಡಿ ಸಿ ಸಾಹೇಬರು. ರೀ ಸೀನಿಯರ್, ನಮ್ಮ ಮದುವೆಗೆ ಒಬ್ರು ಸ್ಪೆಷಲ್ ಪರ್ಸನ್ ಬರ್ತಾ ಇದ್ದಾರೆ. ಅವ್ರು ಬಂದರೆ ನೀವು ಪಕ್ಕಾ ಶಾಕ್ ಆಗಿಬಿಡ್ತೀರಾ. ಕೈ ಬಿಡೆ, ನನ್ನ ಇಲ್ಲಿಗೆ ಕರ್ಕೊಂಬಂದೆ. ಮದುವೆ ನಡೀತಿರೋದು ಅಲ್ಲಿ. ನೀನು ಅಲ್ಲೇ ಕೂತಿದ್ರೆ ಈ ಮದುವೆ ಖಂಡಿತ ನಡೆಯಲ್ಲ ಅಂತ ಅಪಶಕನ ಆಗತ್ತೆ. ಅಂದ್ರೆ ಅಂದ್ರೆ ನಮ್ಮ ಅಳಿಯಂತರು ಫೋನಲ್ಲಿ ಮಾತಾಡೋದು ಕೇಳಿಸ್ಕೊಳ್ಳಿಲ್ವಾ? ಡಿ ಸಿ ಸಾಹೇಬ್ರಿಗೆ ಫೋನ್ ಮಾಡಿದ್ರು, ಅವ್ರೀಗ ಬರ್ತಾರಂತೆ. ಅವನಾ? ಅಯ್ಯೋ, ಮಹಾನ್ ಕೊಬ್ಬಿನ ಮನುಷ್ಯ ಅವನು. ಅವನ್ ಸ್ವಾಗತ ಮಾಡೋದಕ್ಕೆ ನಾ ಇಲ್ಲಿ ಕೂತ್ಕೋಬೇಕಾ? ಅದೆಲ್ಲ ಆಗಲ್ಲ. ನಾನು ಇಲ್ಲಿ ಇರೋದಿಲ್ಲ. ಅಯ್ಯೋ, ನೀನು ಇರ್ಬೇಡ. ಅವನ ಮುಖ ನೀನು ನೋಡ್ಬೇಡ. ಈ ಮಂಟಪದಲ್ಲಿರೋ ಯಾರೂ ನೋಡಬಾರ್ದು ಅಂತ ಅವಲಕ್ಷಣದ ಮುಖ ಅದು. ಸಾಮಾನ್ಯವಾಗಿ ಆತ ಯಾರ ಮದುವೆಗೂ ಹೋಗಲ್ವಂತೆ. ಆತ ಏನಾದರೂ ಅಕಸ್ಮಾತ್ ಮದುವೆಗೆ ಬಂದರೆ ಆ ಗಂಡು ಹೆಣ್ಣಿನ ಸಂಬಂಧ 3 ತಿಂಗಳಂತೆ. ಅಂತ ಅವಲಕ್ಷಣ. ಹೌದಾ? ಅವನ ಮುಖ ನೋಡಿದಾಗಲೇ ಅನ್ಕೊಂಡೆ ಅವನು ಶ್ರೀ ಪರಮಾತ್ಮನ ಹೆಗಲ ಮೇಲೆ ಕೂರಿಸ್ಕೊಂಡು ಬಂದಿದ್ದಾನೆ ಅಂತ. ಅಲ್ವಾ?
ಅವನೇನಾದರೂ ಇಲ್ಲಿ ಕಾಲಿಟ್ಟರೆ ಆ ಶನಿ ನನ್ನ ಮಗಳು ಬೆನ್ನು ಹೇರುತ್ತೆ ಅಷ್ಟೇ. ಹಾಗಾಗಬೇಕಾ? ಹೇಗಾದರೂ ಮಾಡಿ ಅವ್ನು ಒಳಗಡೆ ಬರ್ದಿರೋ ಹಾಗೆ ನೋಡ್ಕೊ. ಅವ್ನು ತಡಿಬೇಕು ನೀನು. ತಡಿಯೋದ ಬರಲಿ ಒಳಗಡೆ, ಕಾಲು ಮುರಿದು ಕೈಗೆ ಕೊಟ್ಬಿಡ್ತೀನಿ. ನನ್ನನ್ನು ಏನೋ ತಿಳ್ಕೊಂಡಿದ್ದಾನೆ, ಅದು ಹೇಗೆ ಬರ್ತಾನೆ ನಾನು ನೋಡೇ ಬಿಡ್ತೀನಿ. ಏನು ತಿಳ್ಕೊಂಬಿಟ್ಟಿದ್ದಾನೆ ರಾಯಲ್ ರಂಗಸ್ವಾಮಿ ಅಂದರೆ ನನಗಿನ್ನೂ ಗೊತ್ತಿಲ್ಲ. सर्वमंगल मांगल्ये शिवे सर्वार्थ साधके शरण्ये त्र्यंबके गौरी नारायणि नमोस्तुते मांगल्य महालक्ष्मी नमः. ಎಲ್ಲ ದೇವರಿಗೂ ಅರ್ಘ್ಯ ಪ್ರದಾನ ಆಗಲಿ ಸುಮ್ಮನೆ. ನೋಡೋಕ್ಕೆ ಎಷ್ಟು ಚಿಕ್ಕದಾಗಿದೆ, ಆದರೆ ಕಡೆವರೆಗೂ ನಮ್ಮಿಬ್ಬರನ್ನ ಕಟ್ಟಾಕ್ಬಿಡುತ್ತಲ್ರಿ. ಒಂಥರ ಚೆನ್ನಾಗಿದೆ ಅಲ್ವೇನ್ರಿ? ನಾನು, ನನ್ನ ಪಕ್ಕದಲ್ಲಿ ನೀವು, ನಾವಿಬ್ಬರನ್ನೂ ಒಪ್ಕೊಂಡು ನಮ್ಮ ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸು ಕಡೆವರೆಗೂ ನಾವಿಬ್ಬರು ಇಷ್ಟೇ ದೂರಿಯಾಗಿ ಬದುಕಬೇಕು, ಆಯಿತಾ? ಗುರು ಹಿರಿಯರ ಕೈಲೂ ಮಾಂಗಲ್ಯಕ್ಕೆ ಆಶೀರ್ವಾದ ಮಾಡಿಸ್ಕೊಂಡು ಬನ್ನಿ. 2 ಕೈಲೂ ತಗೊಳ್ಳಿ. ಗಂಡು ಹೆಣ್ಣು ಇಬ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಇದನ್ನು ಮುಟ್ಬೇಕು, ಸರಿನಾ? ತಗೊಳ್ಳಿ. ನೀವು ತಗೊಳ್ಳಿ. ಇದನ್ನ ಕಟ್ಟೋರು ಕಟ್ಟಿಸ್ಕೊಳ್ಳೋರು ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು. ಮಕ್ಳಿಗೆ ಮಾತ್ರ ಕೆನ್ನೆಯಿಂದ ಅದ ನೀವು ಅಮ್ಮ. ದೊಡ್ಡದಾಗೇನೋ ಜಗಳ ಮಾಡ್ತೀನಿ, ರಾಧಾಂತ ತೆಗಿತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀರಾ? ನಿಮ್ಮ ಕೈಲಿ ಆಗಲ್ಲ ಅಂದರೆ ಹೇಳಿ, ನಾನಾದರೂ ಏನಾದರೂ ಮಾಡ್ತೀನಿ. ನೋಡಿಮ್ಮ, ನಿಮ್ಮ ಕೈಲಿ ಏನೂ ಆಗಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಸುಮ್ಮನೆ ಗಾಳಿ ಗುಜ್ಜಿ ಯಾಕೆ ಮೈ ನೋಡ್ಸ್ಕೊತೀರಾ? ಅದಕ್ಕೆಲ್ಲ ನಾವಿಲ್ವೇ? ಆಯಿತು, ಅದೇನು ಮಾಡ್ತೀರೋ ಬೇಗ ಮಾಡಿ. ನೋಡಿ, ನೀವು ಸುಮ್ಮನೆ ತಲೆ ತಿನ್ಬೇಡಿ. ಈ ಮದುವೆಗೆ ಮುಖ್ಯವಾದವರು ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ಅವ್ರು ಬರೋವರೆಗೂ ತಡ್ಕೊಳ್ಳಿ. ಆಮೇಲೆ ನೋಡಿ ಈ ರಾಯಲ್ ರಂಗಸ್ವಾಮಿ ಕರಾಮತ್ ಆಗಿರುತ್ತೆ ಅಂತ. ಸರಿ, ಯಾರು ಬರ್ತಾ ಇರೋದು? ಈ ಮದುವೆಗೆ ಅಪಶಕನ ಮಾಡೋರು, ಅಡ್ಡಗಾಲು ಹಾಕೋರು. ಹೌದಾ?
ಸರಿ ಸರಿ, ಹಾಗಾದ್ರೆ ನಾನು ಅಲ್ಲಿರ್ತೀನಿ, ಬೇಗ ಕರ್ಕೊಂಡ್ಬಿಡಿ. ಸರಿ. ರಾಯಲ್ ರಂಗಸ್ವಾಮಿ. ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಓಂ ಮಾಂಗಲ್ಯ ಮಹಾಲಕ್ಷ್ಮೀ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ. ಶಾಸ್ತ್ರಿಗಳೇ, ಮುಹೂರ್ತ ಮೀರ್ತಾ ಇದೆ, ಮಾಂಗಲ್ಯ ಧಾರಣೆ ಆಗ್ಬೋದಲ್ವಾ? ಖಂಡಿತ ಸ್ವಾಮಿ. ಅಯ್ಯೋ ಇರಿ, ಒಂದು ನಿಮಿಷ, ಇನ್ನೊಬ್ರು ಬರ್ಬೇಕಿದೆ. ಯಾರಮ್ಮ? ಅದ್ಯಾರೇ ಬಂದರೂ ಮುಹೂರ್ತ ಆದಮೇಲೆ ಆಶೀರ್ವಾದ ಮಾಡಿಸಿದ್ರಾಯ್ತು. ಬಾಬ್, ಒಳ್ಳೆ ಗಂಡಿಗೆ ತಾಳಿ ಕಟ್ಟಿದ್ರೆ 100 ವರ್ಷಗಳು ಚೆನ್ನಾಗಿ ಬಾಳ್ತಾರೆ ಅಂತ ನೀನು ತಾನೇ ಹೇಳಿದ್ದು. ಶಾಸ್ತ್ರಿಗಳೇ, ತಾಳಿ ಕಟ್ಬಿಡ್ಲಾ? ಆಯ್ತಪ್ಪ. ಕಟ್ಟಿದ್ದಾರೆ, ಬೇಗ ಬಾ. ಅಪ್ಪ ಬನ್ನಿ. ನಾನು ಬಂದೆ. ಅಯ್ಯೋ, ನೀನು ಬಂದ್ಬಿಟ್ರೆ ಅವನನ್ನು ತಡೆಯೋರು ಯಾರು? ಕರೆಕ್ಟ್ ಕರೆಕ್ಟ್, ಹೌದೌದು. ಹಾಂ, ಇಬ್ರು ಸ್ಥಳ ಬದಲಾವಣೆ ಮಾಡಿ, ನೀನು ಈ ಕಡೆ ಬಾಮ್ಮ, ನೀನು ಆ ಕಡೆ ಹೋಗಪ್ಪ. ಹೃದಯ ದೀಪ ನಿನದೇ, ಬೆಳಗು ಪ್ರೀತಿಯು ನಿನದೇ. ಹೃದಯ ದೀಪ ನಿನದೇ, ಬೆಳಗು ಪ್ರೀತಿಯು ನಿನದೇ. ನೆಪ ನಾನು ಸ್ಫೂರ್ತಿ ನೀನು, ಸವಿಭಾವ ಪೂರ್ತಿ ನೀನು. ಎದೆಗಿಳಿವ ಶ್ವಾಸವೇ, ಬೆರಳ ಹಿಡಿದು ನಡೆವೆ ನಿನ್ನ ಜೊತೆಯಲ್ಲಿ, ಜೊತೆ ಜೊತೆಯಲ್ಲಿ